ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಶ್ರೀ, ಕೋಪ ಯಾಕೆ ನನ್ನ ಮೇಲೆ ನಿನಗೀಗ? ತನ್ನೆದುರು ಮಾತನಾಡದೆ ನಿಂತಿದ್ದ ಶ್ರೀನಿಕಾಳಿಗೆ ಕೇಳಿದ. ಆಶ್ರಮದಿಂದ ಕಾಲೇಜ್ಗೆ ವಾಪಸ್ಸಾಗುತ್ತಲೇ ಮಧ್ಯಾಹ್ನದ ಹೊತ್ತಾಗಿತ್ತು. ವಿದ್ಯಾರ್ಥಿಗಳಲ್ಲಿ ಅರ್ಧ ಮನೆಯ ದಾರಿ ಹಿಡಿದಿದ್ದರು. ಆಗಲೇ ಕೃಷ್ಣ ಕ್ಯಾಂಟೀನಿಗೆ ಬಂದಿದ್ದ ವೇದ್ ಜೊತೆ. ಶ್ರೀ ಅವನ ಮುಂದೆ ಬಂದು ನಿಂತಿದ್ದಳು, ಮುಖ ಉದಿಸಿಕೊಂಡೆ. ಶ್ರೀ ಕರೆದ ಮಾತನಾಡದವಳನ್ನು. ಕಿಟ್ಟಿ, ನೀನು ಅವಳ ಜೊತೆ ಸೆಲ್ಫಿ ತಗೊಂಡಿಲ್ವಲ್ಲ, ಅದಕ್ಕೆ ಅವಳಿಗೆ ಕೋಪ ನಿನ್ನ ಮೇಲೆ ಎಂದ ವೇದ್. ಅಷ್ಟೇನಾ? ನೀನೀಗ ಊಟ ಮಾಡು. ನಾನು ಊಟ ಮಾಡಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ತೀನಿ. ಇಬ್ಬರೂ ಹೊರಗಡೆ ಹೋಗೋಣ, ಆಗ ನಿನ್ನ ಜೊತೆ ಸೆಲ್ಫಿ ತಗೋತೀನಿ ಎಂದ ತಾನೇ ನಿರ್ಧರಿಸಿ. ತನ್ನ ಮಾವನನ್ನು ಕಂಡ ಖುಷಿಯಲ್ಲಿದ್ದ ಕೃಷ್ಣ ಶ್ರೀನಿಕಾಳಿಗೆ ಅದರ ಸುಳಿವನ್ನು ಕೊಡದೆ, ಬೇಗ ಬರ್ತೀರಾ ತಾನೆ ಕೇಳಿದಳು ಮುನಿಸಲ್ಲೇ. 1 ಗಂಟೆ ಆಗುತ್ತೆ ನೋಡು. ಅಷ್ಟೊತ್ತು ನನಗೆ ಕಾಯೋಕ್ಕಾಗೋಲ್ಲ. ಇವತ್ತು ಬೆಳಗ್ಗೆಯಿಂದ ನೀವು ನನ್ನನ್ನು ಕಾಯಿಸೋದ್ರಲ್ಲೇ ಇದ್ದೀರಾ. ಸಾರಿ ನಮ್ಮ, ಅದಕ್ಕೆ ಇವತ್ತು ನಾನೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅವಳ ಮುಖ ನೋಡುತ್ತಾ ಕೇಳಿದವನ ಮಾತಿಗೆ ಒಪ್ಪಿದ ಶ್ರೀ ಅಲ್ಲಿಂದ ನಡೆದು ತನ್ನ ಸ್ನೇಹಿತೆಯರ ಜೊತೆ ಸೇರಿದಳು. ವೇದ್, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಕೃಷ್ಣ ವೇದ್ ಮುಖ ನೋಡಿ ಎಂದ. ಕ್ಯಾಂಟೀನಿನ ಹುಡುಗ ಅವರಿಬ್ಬರ ಮುಂದೆ ಊಟ ತಂದಿಟ್ಟ. ಮೇಡಮ್ ಸೀರೆ ಉಟ್ಕೊಂಡು ಕಣ್ಮುಂದೆ ಹೀಗೆ ಮಿಂಚ್ತಿದ್ರೆ ಖುಷಿಯಾಗದೆ ಏನು ಮಾಡ್ತೀಯಾ ಛೇಡಿಸಿದ ವೇದ್. ಅದು ಒಂದು ಕಾರಣನೇ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಾನಿವತ್ತು ಮಾವನ್ನ ನೋಡಿದ್ದು, ಅಂದರೆ ಶ್ರೀನಿಕಾ ತಂದೆ ಎಂದ ಊಟ ಮಾಡುತ್ತಾ. ಹೌದಾ, ಎಲ್ಲಿ ನೋಡಿದೆ? ಊಟ ಮಾಡುತ್ತಲೇ ಕೇಳಿದ ವೇದ್. ಆಶ್ರಮಕ್ಕೆ ಡೊನೇಟ್ ಮಾಡೋರು ಬಂದಿದ್ದಾರೆ ಅಂತ ಹೋಗಿದ್ನಲ್ಲ, ಆ ಡೊನೇಟ್ ಮಾಡೋರು ಬೇರೆ ಯಾರೂ ಅಲ್ಲ, ಶ್ರೀನಿಕಾ ತಂದೆನೇ. ಹೌದಾ, ಮಾತಾಡ್ಸಿದೀಯಾ ಅವ್ರನ್ನ? ಕುತೂಹಲದಿಂದ ಕೇಳಿದ ವೇದ್. ನಾನು ಹೋಗೋದಕ್ಕೂ ಅವರು ಕಾರ್ ಹತ್ತಿ ಹೋಗ್ಬಿಟ್ರು. ನಾನು ಅವರನ್ನು ನೋಡಿದೆ, ಅವರು ನನ್ನನ್ನು ನೋಡಲಿಲ್ಲ. ನೀನು ಮಾತಾಡಿಸ್ಬೇಕಿತ್ತು ಕಿಟ್ಟಿ, ನಿಲ್ಲಿಸಿ. ಅವರು ನನ್ನ ಮುಖ ನೋಡಿದರೆ ನನ್ನನ್ನು ಕಂಡು ಹಿಡಿಯೋಲ್ಲ ಅಂತೀಯ ನೀನು? ಮೇ ಬಿ. ಮೊದಲು ಶ್ರೀಗೆ ನಾನು ಎಲ್ಲ ಸತ್ಯನೂ ಹೇಳ್ತೀನಿ. ಅವಳು ನನ್ನ ಅತ್ತೆ ಮಗಳು. ನಾನು ಅವಳನ್ನು ತುಂಬ ವರ್ಷದಿಂದ ಪ್ರೀತಿಸ್ತಿರೋದು. ನನ್ನ ಮತ್ತು ಅವಳ ಅಕ್ಕ ವರ್ಣನ ಮಧ್ಯೆ ನಡೆದಿರೋದು ಪ್ರತಿಯೊಂದನ್ನು ಅವಳಿಗೆ ಹೇಳಿ ಅವಳು ಮುಂದಿನ ನಡೆ ಏನು ಅನ್ನೋದನ್ನು ತಿಳ್ಕೊಂಡು ನಾನು ಮಾವನ ಮುಂದೆ ಹೋಗ್ತೀನಿ. ನೀನು ನಿಜ ಹೇಳಿದ ಮೇಲೆ ಶ್ರೀನಿಕಾ ರಿಯಾಕ್ಷನ್ ಏನಿರುತ್ತೆ ಅಂತ ಯೋಚನೆ ಮಾಡಿದೀಯಾ ಕಿಟ್ಟಿ? ಹಾಂ ವೇದ್, ಯೋಚನೆ ಮಾಡಿದ್ದೀನಿ. ಅವಳಿಗೆ ಗೊಂದಲ ಆಗಬಹುದು, ಬಿಕಾಸ್ ಅವಳು ನನ್ನ ತಾಯಿ ಫೋಟೋ ನೋಡಿದಾಗ ಅವ್ರು ಯಾರು ಅಂತ ಅವಳಿಗೆ ಗೊತ್ತಾಗಲೇ ಇಲ್ಲ. ಆದರೆ ಎಲ್ಲೋ ನೋಡಿದ್ದೀನಿ ಅನ್ನೋ ನೆನಪಿದೆ ಅವಳಿಗೆ. ಸೊ ಶ್ರೀಗೆ ನಾನು ಎಲ್ಲನೂ ನೆನಪಿಸಿದ್ರೆ ಅವಳು ನನ್ನನ್ನು ನಂಬ್ತಾಳೆ. ಇನ್ನೂ ಇದೆಲ್ಲದರ ತೀರ್ಮಾನ ಅವಳದ್ದು ಏನಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ವರ್ಣನ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ವರ್ಣ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ಶ್ರೀ ಇನ್ನೂವರೆಗೂ ನನಗೆ ಹೇಳಿಲ್ಲ. ಸೊ ನನಗೆ ಸ್ವಲ್ಪ ಕಷ್ಟ ಆದರೆ ವರ್ಣನ ಬಗ್ಗೆ ಹೇಳೋಕ್ಕೆ ಕಷ್ಟ ಆಗಬಹುದು ಎಂದ ಕೃಷ್ಣ ಆಗಲೇ ಎಲ್ಲವನ್ನು ಅಂದಾಜಿಸಿದ್ದ. ಕಷ್ಟ ಬಂದರೂ ಅದನ್ನು ಎದುರಿಸುವ ಧೈರ್ಯ ಅವನಿಗಿತ್ತು. ಕಿಟ್ಟಿ, ನಿನ್ನ ಪರಿಸ್ಥಿತಿ ನನಗೆ ತುಂಬ ಟೆನ್ಷನ್ ಕೊಡ್ತಿದೆ. ಟೆನ್ಷನ್ ಯಾಕೋ? ನಿಮ್ಮ ಅತ್ತೆ ಏನು ಮಾಡ್ತಾರೋ ಅಂತ. ಅದ್ರ ಬಗ್ಗೆ ನನಗೆ ಟೆನ್ಷನ್ ಇಲ್ಲ, ಯಾಕಂದರೆ ಶ್ರೀನಿಕಾ ನನ್ನ ಜೊತೆ ಇದ್ದಾಳೆ ಎಂದ ಕೃಷ್ಣನಿಗೆ ನಂಬಿಕೆ ಅವಳ ಮೇಲೆ. ಸರಿ ಕಿಟ್ಟಿ, ಎಲ್ಲನೂ ಇಬ್ಬರು ಯೋಚನೆ ಮಾಡಿ ಹೆಜ್ಜೆ ಇಡಿ. ವೇದ್ ಮಾತಿಗೆ ಒಪ್ಪಿಗೆ ಕೊಟ್ಟ ಕೃಷ್ಣ ಕಣ್ಣಲ್ಲೇ. ಊಟ ಮಾಡಿದ ನಂತರ ತಾನು ಹೇಳಿದಂತೆಯೇ ಕಾಲೇಜಿನ ತನ್ನ ಕೆಲಸ ಮುಗಿಸಿ 3 ಗಂಟೆಯ ಹೊತ್ತಿಗೆ ಶ್ರೀನಿಕಾಳಿಗೆ ಕರೆ ಮಾಡಿದ, ಎಲ್ಲಿರುವಳೆಂದು. ಎಲ್ಲಿದೆಯಾ ನೀನು? ನನ್ನ ಕೆಲಸ ಎಲ್ಲ ಮುಗೀತು. ಬಂದೆ ಸರ್, ಇಲ್ಲೇ ಕಾಲೇಜಿನ ಹತ್ರದ ಪಾರ್ಕ್ನಲ್ಲಿ ಇದ್ದೀನಿ ಎಂದ ಶ್ರೀ ತನ್ನ ಗೆಳತಿಯರ ಜೊತೆ ಕಾಲೇಜಿನ ಪಕ್ಕದ ಪಾರ್ಕಿನಲ್ಲಿದ್ದಳು. ಸರಿ, ನೀನು ಅಲ್ಲೇ ಇರು, ನಾನೇ ಬರ್ತೀನಿ ಎಂದ ಕೃಷ್ಣ ಬೈಕ್ ಹತ್ತಿ ನಡೆದ ಅವಳಿದ್ದಲ್ಲಿ. ಅವನ ಬೈಕ್ ಸದ್ದಾಗುತ್ತಿದ್ದಂತೆ ಪಾರ್ಕಿನಿಂದ ಹೊರಬಂದ ಶ್ರೀ
ನಗುತ್ತಾ ಅವನ ಮುಂದೆ ನಿಂತಳು, ತನ್ನ ಕೋಪವನ್ನೆಲ್ಲ ಮರೆತು. ಇಲ್ಲೇನು ಮಾಡ್ತಿದ್ದೀರಾ ಎಲ್ಲರೂ ನೀವು? ಕೇಳಿದ ಕೃಷ್ಣ ತನ್ನ ತೋಳಿನ ಗುಂಡಿ ಬಿಚ್ಚಿ ಮೇಲಿರಿಸುತ್ತಾ. ಫೋಟೋಶೂಟ್ ಸರ್, ನೀವು ನನ್ನ ಜೊತೆ ಸೆಲ್ಫಿ ತಗೊಳ್ಳೋದಿಲ್ವಲ್ಲ, ಅದಕ್ಕೆ ನಾನೊಬ್ಬಳೇ ಫೋಟೋ ತೆಗೆಸ್ಕೋತಿದ್ದೀನಿ. ಬೇಸರದ ಮುಖ ಹೊತ್ತು ನಾಟಕವಾಡಿದಳು ಅವನ ಮುಂದೆ ಬೇಕೆಂದೇ. ಇವತ್ತು ನಾನು ನಿನ್ನ ಜೊತೆ ಸೆಲ್ಫಿ ತಗೊಳ್ಳೋದೇ ಇದ್ದರೆ ನಿನ್ನನ್ನು ಬಿಡೋದೇ ಇಲ್ಲ ಅನಿಸುತ್ತೆ. ಬಾ ಈಗ ನನ್ನ ಜೊತೆ, ನಿನಗೆ ಎಷ್ಟು ಬೇಕೋ ಅಷ್ಟು ಸೆಲ್ಫಿ ತಗೊಳ್ಳುವಂತೆ ಎಂದ ಕೂದಲು ಸರಿ ಮಾಡಿಕೊಂಡು. ಮಳೆ ಬರೋ ಹಾಗಾಗಿದೆ ಸರ್, ಬೈಕ್ ಬೇಡ, ಕಾರಲ್ಲಿ ಹೋಗೋಣ ಬನ್ನಿ ಕರೆದಳು ಆಕಾಶ ನೋಡುತ್ತಾ. ಅಂದರೆ ನಿನ್ನ ಜೊತೆ ಹೋಗೋಕ್ಕೆ ನನಗಿನ್ನೂ ಖುಷಿ, ಬಾ ಹತ್ತು. ಮಳೇಲಿ ನೆನೆಯೋಕ್ಕೆ ನನಗಿಷ್ಟ ಇಲ್ಲ ಸರ್, ನಿರಾಕರಿಸಿದಳು. ಆದರೆ ನನಗಿಷ್ಟ, ನಿನಗೇನು ಗೊತ್ತು ಮಳೇಲಿ ನೆನೆಯೋ ಖುಷಿ? ಬಾ ಇವತ್ತು ನಿನಗೆ ತೋರಿಸ್ತೀನಿ ಮಳೇಲಿ ನೆನೆಯೋ ಖುಷಿ ಏನು ಅಂತ. ಅವನಿಗೆ ಮಳೆಯಲ್ಲಿ ನೆನೆಯಲು ಇಷ್ಟವೇ, ಅದು ಇವಳಿಗೆ ತಿಳಿಯದ್ದು. ಸರ್ ಬೇಡ, ಗೋಗರೆದಳು. ನಾನು ಯಾವಾಗಲೂ ನೀನು ಹೇಳ್ದಾಗೆ ಅಲ್ವಾ ಕೇಳೋದು, ಇವತ್ತು ನಾನು ಹೇಳ್ದಾಗೆ ಕೇಳು ನೀನು ಪ್ಲೀಸ್ ಬೇಡಿದ ಅವಳ ಮುದ್ದು ಮುಖವನ್ನೇ ನೋಡುತ್ತಾ. ಸರಿ ನಡೀರಿ. ಅವನ ಬೇಡಿಕೆಗೆ ಒಪ್ಪಿ ತನ್ನ ಕಾರನ್ನು ಲಾಕ್ ಮಾಡಿ ಅವನ ಹಿಂದೆ ಹತ್ತಿ ಕುಳಿತಳು. ಎಲ್ಲಿ ಕರ್ಕೊಂಡು ಹೋಗ್ತೀರಾ ನೀವು? ಬಾ ಗೊತ್ತಾಗುತ್ತೆ ನಿನಗೆ ಎಂದು ಬೈಕ್ ತಿರುಗಿಸಿದ ಕೃಷ್ಣ. 20 ನಿಮಿಷವಾದರೂ ದಾರಿ ಸಾಗುತ್ತಲೇ ಇತ್ತು. ಮಾತನಾಡುತ್ತಲೇ ದಾರಿ ಸಾಗಿಸಿದ ಶ್ರೀಗೆ ಅವ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾನೆಂಬ ಕುತೂಹಲ. ಸರ್ ಇನ್ನೂ ಎಷ್ಟೊತ್ತು? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನೀವು ನನ್ನ? ಕೇಳಿದವಳು ಅವನ ಭುಜದ ಮೇಲೆ ಕೈಯಿಟ್ಟು ಕುಳಿತಿದ್ದಳು, ತನ್ನ ಸೀರೆಯ ಸೆರಗನ್ನು ಬಿಗಿ ಹಿಡಿದು. ಇನ್ನೊಂದು 10 ನಿಮಿಷ ಶ್ರೀ ಎಂದವ ಊರ ಹೊರಗೆ ಅಲ್ಲೆಲ್ಲೋ ಗುಡ್ಡದ ಕೆಳಗಿರುವ ಕಾಡು ದಾರಿಗೆ ಬೈಕ್ ತಿರುಗಿಸಿದ. ಅಲ್ಲಿಂದ 5 ನಿಮಿಷ ಮುಂದೆ ಹೋಗುತ್ತಲೇ ಸಣ್ಣ ನೀರಿನ ಝರಿಯೊಂದು ಹರಿಯುತ್ತಿತ್ತು. ಸುತ್ತಲೂ ಎತ್ತರದ ಹಸಿರು ಮರಗಳಿಂದ ತುಂಬಿದ್ದ ಆ ಜಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಸಂದಿಯಿಂದ ಇಳಿದ ನೀರು ಸಣ್ಣ ಝರಿಯಾಗಿ ಹರಿಯುತ್ತಿತ್ತು. ನೀಲಿಯಾಗಿದ್ದ ಆಕಾಶ ಅದಾಗಲೇ ಕಪ್ಪು ಮೋಡಗಳಿಂದ ತುಂಬಿ ತನ್ನೊಡಲಿನ ಹನಿಗಳನ್ನು ಹೊರಹಾಕಲು ಸಜ್ಜಾಗಿತ್ತು. ಬೈಕ್ನಿಂದ ಇಳಿದು ಆ ಸುಂದರ ನಿಸರ್ಗವನ್ನು ನೋಡುತ್ತಾ ನಿಂತ ಶ್ರೀ ಅಚ್ಚರಿಯಾದಳು. ಶ್ರೀ ಇಲ್ಲಿ ನೀನು ಎಷ್ಟು ಸೆಲ್ಫಿ ಬೇಕಾದರೂ ತಗೋ ಎಂದ ಬೈಕ್ನಿಂದ ಇಳಿದ ಕೃಷ್ಣ. ವಾವ್, ತುಂಬ ಚೆನ್ನಾಗಿದೆ ಸರ್ ಈ ಜಾಗ ಎಂದಳು ಮುಂದೆ ಬಂದು. ಮೊದಲು ನಾವು ಕಾಲೇಜಲ್ಲಿದ್ದಾಗ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಟ್ರಿಪ್ ಅಂತ ಬರ್ತಿದ್ವಿ ಎಂದ ಕೃಷ್ಣ ಅವಳನ್ನು ನೋಡುತ್ತಲೇ. ಮುಂದೆ ನೀರಿನ ಝರಿಯತ್ತ ನಡೆದ ಶ್ರೀ ನೀರಿನಲ್ಲಿ ತನ್ನ ಕಾಲು ಮುಳುಗಿಸಿ ಮತ್ತೆ ದಡಕ್ಕೆ ಬಂದು ನಿಂತಳು. ಯಾಕೆ ನೀರಲ್ಲಿ ಆಟ ಆಡೋಲ್ವಾ ಕೇಳಿದ ಕೃಷ್ಣ ಅವಳ ಹಿಂದೆಯೇ ಬಂದು. ನನಗೆ ನೀರಲ್ಲಿ ಆಡೋಕ್ಕೆ ಇಷ್ಟ ಆಗೋಲ್ಲ ಸರ್, ಬಟ್ಟೆ ಎಲ್ಲ ಒದ್ದೆ, ಮತ್ತೆ ಮನೆಗೆ ಹೋಗಿ ಈ ಉದ್ದ ಕೂದಲನ್ನು ಬೇರೆ ಒಣಗಿಸ್ಬೇಕು ಎಂದಳು ಮುಖ ಕಿವುಚಿ. ಇವತ್ತೊಂದಿನ ನೀನು ನನಗೋಸ್ಕರ ನೀನು ಈ ಉದ್ದ ಕೂದಲನ್ನು ಒಣಗಿಸ್ಕೊಳ್ಳೇಬೇಕು ಎಂದ ಕೃಷ್ಣನ ಮಾತಿನ ಅರ್ಥ ತಿಳಿಯದೆ ಅವನನ್ನೇ ನೋಡಿದಳು. ಅವಳ ಮುಖದ ಭಾವ ತಿಳಿದ ಕೃಷ್ಣ, ಅಂದರೆ ಇವತ್ತು ನಾನು ನಿನ್ನನ್ನು ಮಳೆಯಲ್ಲಿ ನೆನೆಸದೆ ಬಿಡೋದಿಲ್ಲ ಎಂದ ನೀರನ್ನು ಅವಳ ಮುಖಕ್ಕೆ ರಚಿ. ಸರ್ ಪ್ಲೀಸ್ ಎಂದ ಶ್ರೀ ಕೈ ಅಡ್ಡ ಹಿಡಿದಳು ಮುಖಕ್ಕೆ. ನೋ ನೋ ಎಂದ ಕೃಷ್ಣ ಮತ್ತೊಮ್ಮೆ ಅವಳ ಮುಖಕ್ಕೆ ನೀರೆರಚಿದ. ನೀವು ಹೀಗೆ ಮಾಡೋದಿದ್ರೆ ನಾನು ಬರೋದೇ ಇಲ್ಲ ಎಂದು ಮುನಿಸಿಕೊಂಡವಳು ಬೈಕ್ ಹತ್ತಿರ ಬಂದಳು. ಶ್ರೀ ಶ್ರೀ ಕೂಗುತ್ತಾ ಅವಳ ಹಿಂದೆಯೇ ಬಂದ ಕೃಷ್ಣ ತನ್ನ ಸೆರಗು ಹಿಡಿದು ಕೈಕಟ್ಟಿ ಮುಖ ಊದಿಸಿಕೊಂಡು ಬೈಕಿಗೆ ಆನಿಕೊಂಡು ನಿಂತಳು ಶ್ರೀ. ನಿನಗೆ ಮಳೆಯಲ್ಲಿ ನೆನೆಯೋ ಸಿಗೋ ಮಜಾ ಗೊತ್ತಿಲ್ಲ, ಖುಷಿ ಗೊತ್ತಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ಯಾ. ಇವತ್ತೊಂದಿನ ಹೇಳ್ದಾಗ ಕೇಳು ನೀನು, ಈ ದಿನಾನ ನೀನು ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು, ಹಾಗೆ ಮಾಡ್ತೀನಿ ಎಂದ ಅವಳ ಕೆನ್ನೆ ಹಿಂಡಿ. ನಿಮಿಷ ಯೋಚಿಸಿದ ಶ್ರೀ, ಸರಿ ಆದರೆ ಅದಕ್ಕೂ ಮೊದಲು ಫೋಟೋಶೂಟ್ ಎಂದಳು ಕರಾರಿಟ್ಟು. ಸರಿ ಬಾ ಎಂದ ಕೃಷ್ಣ ಅವಳ ಕೈ ಹಿಡಿದು ಮುಂದೆ ನಡೆದ. ಅವಳು ಹೇಳಿದಂತೆಯೇ ಅವಳ ಜೊತೆ ಅವಳು ಸಾಕೆನ್ನುವಷ್ಟು ಸೆಲ್ಫಿ ತೆಗೆಸಿಕೊಂಡ. ಅವರ ಫೋಟೋಶೂಟ್ ಮುಗಿಯುವ ಮೊದಲೇ ಆ ಆಕಾಶ ಭೂಮಿಗೆ ತನ್ನ ಹನಿಗಳಿಂದ ಮುತ್ತಿಡಲು ಶುರು ಮಾಡಿಯೇ ಬಿಟ್ಟಿತು. ಸರ್ ಮಳೆ ಬಂತು ಎಂದವಳೇ ಓಡಿ ಮರದ ಕೆಳಗೆ ಬಂದಳು.
ಶ್ರೀ, ನಾನು ಹೇಳಿಲ್ವ ನಿನಗೆ ಎಂದ ಕೃಷ್ಣ ತನ್ನ ಕೈಯಲ್ಲಿನ ಫೋನ್ ಬೈಕ್ನಲ್ಲಿಟ್ಟು ಅವಳು ನಿಂತಲ್ಲಿ ಬಂದ. ಶ್ರೀ ತನಗೆ ಸಿಡಿಯುತ್ತಿದ್ದ ಮಳೆ ಹನಿಗಳನ್ನು ಒರೆಸಿಕೊಳ್ಳುತ್ತಿದ್ದಳು ಸೆರಗಿನಿಂದ. ಬಾ, ಅವಳ ಕೈ ಹಿಡಿದು ಕರೆದವ ಮಳೆಯಲ್ಲಿ ಆಟವಾಡಲು ಸಿದ್ಧನಾಗಿದ್ದ. ಅದಕ್ಕೆನಾ ನೀವು ಆವತ್ತು ಮಳೆಯಲ್ಲಿ ನೆನ್ಕೊಂಡು ಮನೆಗೆ ಬಂದಿದ್ದು? ನೆನಪಿಸಿ ಕೇಳಿದಳು ಅಂದು ಅವ ಮನೆಗೆ ಮಳೆಯಲ್ಲಿಯೇ ಬಂದಿದ್ದನ್ನು. ಹಾಂ, ಬಾ ಎಂದ ಕೃಷ್ಣ ತಡ ಮಾಡದೆ ಅವಳ ಕೈ ಹಿಡಿದು ನಡೆದೇ ಬಿಟ್ಟ ನೀರಲ್ಲಿ. ಆಕಾಶಕ್ಕೆ ಮುಖ ಮಾಡಿ ಅವಳ ಕೈ ಹಿಡಿದು ಮುಗುಳ್ನಗುತ್ತಾ ಕಣ್ಣು ಮುಚ್ಚಿ ನಿಂತವನನ್ನು ನೋಡಿದ ಶ್ರೀ ತನ್ನ ಮೈಮರೆತಳು ಅವನ ಗುಳಿಕೆನ್ನೆಗೆ. ಅವನ ಹಣೆಯ ಮೇಲೆ ಬಿದ್ದು ತುಟಿಯ ಮೇಲೆ ಜಾರಿ ಹೋಗುತ್ತಿದ್ದ ಮಳೆ ಹನಿ ಹಿಡಿಯುವ ಆಸೆ ಆಯಿತವಳಿಗೆ. ಅವನ ಕೆನ್ನೆಯ ಗುಳಿಗೆ ನಾ ಮುಂದು ತಾ ಮುಂದು ಎಂದು ಮುತ್ತಿಡುತ್ತಿದ್ದ ಹನಿಗಳನ್ನು ಕಂಡು ಹೊಟ್ಟೆ ಕಿಚ್ಚಾದಂತೆ ಅವನನ್ನೇ ನೋಡುತ್ತಾ ನಿಂತಳು. ಕಣ್ಣು ಬಿಟ್ಟು ಅವಳನ್ನು ನೋಡಿದ ಕೃಷ್ಣ, ಯಾಕೆ ಹಾಗೆ ನೋಡ್ತಿದೀಯಾ ಎಂದ ಹಸಿಯಾಗಿ ಹಣೆಯ ಮೇಲೆ ಕುಳಿತಿದ್ದ ತನ್ನ ಕೂದಲನ್ನು ಮೇಲೇರಿಸಿ. ಅವಳು ಮೌನಿ, ಅವನ ಅಂದಕ್ಕೆ ತಾನು ಮಾಡುತ್ತಿರುವ ಮೋಸಕ್ಕೆ. ಶ್ರೀ, ಆಕಾಶಕ್ಕೆ ಮುಖ ಮಾಡಿ ನಿಂತ್ಕೋ ಎಂದ ಕೃಷ್ಣನ ಮಾತಿಗೆ ಆಕಾಶಕ್ಕೆ ಮುಖ ಮಾಡಿ ನಿಂತಳು ಮಾತನಾಡದೆ. ತನ್ನ ಮುಖಕ್ಕೂ ಮುತ್ತಿಡುತ್ತಿದ್ದ ಹನಿಗಳ ಆಟಕ್ಕೆ ಕೈಗಳನ್ನು ಬಾಚಿ ತಬ್ಬುವಂತೆ ಚಾಚಿದಳು. ಕೃಷ್ಣ ಅವಳ ಮುದ್ದು ಮುಖವನ್ನು ನೋಡುತ್ತಾ ಮಳೆಯಲ್ಲಿ ನೆನೆಯುತ್ತಲೇ ನಿಂತ. ಶ್ರೀನಿಕಾಳಿಗೆ ಅವ ಹೇಳಿದಂತೆಯೇ ಮಳೆಯಲ್ಲಿ ನೆನೆಯಲು ಖುಷಿ ಉಕ್ಕಿತು. ಏನೋ ಮನಸ್ಸಿಗೆ ಹಾಯೆನಿಸಿತು. ಅಲ್ಲಿಂದ ಮುಂದೆ ನಡೆದು ಹರಿಯುತ್ತಿದ್ದ ನೀರಿನಲ್ಲಿ ಕಾಲಿಟ್ಟು ಕುಣಿದಳು ತನ್ನ ಮನಸ್ಸಿಗೆ ಖುಷಿಯಾಗುವಷ್ಟು. ಆ ಮಳೆ ಹನಿಯ ಸದ್ದು ಅವಳಿಗೆ ಸಂಗೀತವೆನಿಸಿತ್ತು. ಅವಳು ಕುಣಿಯುವುದನ್ನೇ ನೋಡುತ್ತಾ ನಿಂತ ಕೃಷ್ಣ ಬೈಕ್ನತ್ತ ಬಂದು ತನ್ನ ಫೋನಿನಲ್ಲಿ ಅವಳ ಮುದ್ದು ಮುಖವನ್ನು ಸೆರೆ ಹಿಡಿದ. ಸರ್, ಇಲ್ಲಿ ತಗೊಂಡು ಬನ್ನಿ ಫೋನ್, ಇಬ್ಬರು ಫೋಟೋ ತಗೊಳ್ಳೋಣ. ಅವಳು ಕರೆದಂತೆ ಅವ ಫೋನ್ ಹಿಡಿದು ತಮ್ಮಿಬ್ಬರ ಒಂದಿಷ್ಟು ಫೋಟೋಗಳನ್ನು ಆ ಜೋರು ಮಳೆಯಲ್ಲಿ ತೆಗೆದುಕೊಂಡ. ಮತ್ತೆ ಇಬ್ಬರು ಮಳೆಯಲ್ಲಿ ಸಾಕೆನ್ನುವಷ್ಟು ಆಟ ಆಡಿದರು. ಅವ ನೀರೆರಚಿದ್ದಕ್ಕೆ ಮುನಿಸಾಗಿದ್ದ ಹುಡುಗಿ ಅವನಿಗೆ ನೀರೆರಚಿ ಸುಸ್ತಾದಳು. ಅಷ್ಟಾದರೂ ಬಿಡದ ಆ ಮಳೆಯಲ್ಲಿ ಅವಳ ಆಟ ಮುಗಿಯಲೇ ಇಲ್ಲ. ಶ್ರೀನಿಕಾ, ಬಾ ಸಾಕು ಕರೆದ ಕೃಷ್ಣ. ಸ್ವಲ್ಪ ಹೊತ್ತಿನ ನಂತರ ಮಳೆ ಸಣ್ಣದಾಗಿತ್ತು. ಕತ್ತಲಾಗುವ ಸಮಯವೂ ಆಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಸರ್ ಎಂದ ಶ್ರೀ ಹರಿಯುವ ನೀರಿನ ಬಂಡೆಯ ಮೇಲೆ ಕುಳಿತಳು ಹೋಗಿ. ಬೇಡ ಬಾ ಎಂದ ಕೃಷ್ಣ ಅವಳಿದ್ದಲ್ಲಿ ನಡೆದ. ಸ್ವಲ್ಪ ಹೊತ್ತು ಬನ್ನಿ ಸರ್ ಎಂದು ಕರೆದವಳ ಆದೇಶಕ್ಕೆ ನಡೆದು ಅವಳ ಪಕ್ಕ ಕುಳಿತ. ಅವನ ಮೈಯೆಲ್ಲ ತೊಯ್ದು ಅವನ ಮೈಕಟ್ಟು ಅವಳ ಕಣ್ಣಿಗೆ ಅಂದವಾಗಿತ್ತು. ಅವಳು ಸೀರೆಯಲ್ಲಿ ನೆನೆದು ಹೋಗಿದ್ದಳು. ಸರ್, ನೀವು ಹೇಳಿದಾಗೇ ಇವತ್ತು ನನ್ನ ದಿನ ತುಂಬ ಚೆನ್ನಾಗಿತ್ತು. ಈ ದಿನನ ನಾನು ಯಾವತ್ತೂ ಮರೆಯೋಲ್ಲ. ಮಳೆಯಲ್ಲಿ ನೆನೆಯೋದು ಇಷ್ಟು ಖುಷಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀರಲ್ಲಿ ತನ್ನ ಕಾಲುಗಳನ್ನು ಬಡಿಯುತ್ತಲೇ ಅವನಿಗೆ ಎಂದಳು. ಅವನುತ್ತರ ಗುಳಿ ತುಂಬಿದ ಕೆನ್ನೆಗಳೇ. ತುಂಬ ಥ್ಯಾಂಕ್ಸ್ ಸರ್ ಎನ್ನುತ್ತಿದ್ದಂತೆ ಜಾರಿದ ಅವಳ ಕೈಗಳು ಹಿಡಿದ ಕೃಷ್ಣ ಕ್ಷಣದಲ್ಲೇ ಅವಳು ಬೀಳುವುದನ್ನು ತಪ್ಪಿಸಿದ. ಹುಷಾರು ಶ್ರೀ, ನನ್ನ ಎದುರೇ ಜಲ್ಲಂತು ಎಂದಳು ಎದೆಯ ಮೇಲೆ ಕೈ ಇಟ್ಟು. ಅವ ಮುಗುಳ್ನಗುತ್ತಾ ಹಿಡಿದ ಅವಳ ಕೈ ಬಿಟ್ಟು ಮತ್ತೆ ಆಕಾಶಕ್ಕೆ ಮುಖ ಮಾಡಿ ಆ ದೊಡ್ಡ ಕಲ್ಲು ಬಂಡೆಯ ಮೇಲೆ ಮಲಗಿದ. ಮಳೆ ಇನ್ನೂ ಜಿಟಿ ಜಿಟಿ ಹಿಡಿದಿತ್ತು. ಮೌನದಲ್ಲೇ ಮಂದಹಾಸ ತೋರುತ್ತಾ ಆ ನಿಸರ್ಗವನ್ನೇ ಆನಂದಿಸುತ್ತಾ ಮಲಗಿದವನನ್ನು ಕಂಡ ಶ್ರೀಯ ಮನದಲ್ಲಿ ಪ್ರೀತಿಯ ಪುಳಕ. ಅವನನ್ನೇ ನೋಡುತ್ತಾ ಅವನೆದೆಯ ಮೇಲೆ ತಲೆ ಇಟ್ಟಳು ತನ್ನನ್ನೇ ಮರೆತು. ಅವ ತನ್ನ ಎಡಗೈಯಿಂದ ಅವಳ ಬೆನ್ನನ್ನು ಬಳಸಿದ. ಅವಳು ತನ್ನ ಜೀವವೇ ಎಂದು. ಅದೆಷ್ಟು ಹೊತ್ತು ಹಾಗೆ ಮಲಗಿದರೋ ಇಬ್ಬರು. ತಮ್ಮ ಮನಸ್ಸುಗಳನ್ನೇ ಒಂದು ಮಾಡಿ ದೇಹವೆರಡು ಪ್ರಾಣ ಒಂದೇ ಎಂದು ಬೆಸೆಯುವ ಜೀವಗಳೆರಡು ಪ್ರೀತಿಯ ಅಮಲಿನಲ್ಲಿ ತೇಲುತ್ತಿದ್ದವು. ಕೊಂಚ ಸಮಯದ ನಂತರ ಮೇಲೆದ್ದು ಅವನ ಮುಖ ನೋಡಿದಳು. ಅವ ಕಣ್ಣು ಮುಚ್ಚಿದ್ದ. ಮೇಲೆ ಸರಿದು ಅವನನ್ನೇ ನೋಡುತ್ತಿದ್ದವಳು ಅವನ ಕೆನ್ನೆಗೆ ಮುತ್ತಿಟ್ಟಳು. ತಟ್ಟನೆ ಕಣ್ಣು ತೆಗೆದ ಕೃಷ್ಣ ಮೇಲೆದ್ದು ಮತ್ತೆ ಅವಳು ಮುತ್ತು ಕೊಟ್ಟಂತೆ ಕನಸು ಬಿದ್ದಿತೇನೋ ಎಂದು ಕೆನ್ನೆ ಒರೆಸಿಕೊಂಡ. ಯಾಕೆ, ಇಷ್ಟ ಆಗಲಿಲ್ವ ನಿಮಗೆ? ಅವ ಕೆನ್ನೆ ಒರೆಸಿಕೊಂಡಿದ್ದನ್ನು ನೋಡಿ ಕೇಳಿದಳು. ನೀನು ನಿಜವಾಗ್ಲೂ ಮುತ್ತು ಕೊಟ್ಟೇನು
ಕೇಳಿದ ಅವಳನ್ನೇ ನೋಡುತ್ತಾ. ಹೌದು ಎಂದಳು ನಾಚದೆ. ನಾನೆಲ್ಲೋ ಕನಸು ಅಂದ್ಕೊಂಡೆ. ಯಾಕೆ? ಒಂದು ಸಾರಿ ನನಗೆ ಹೀಗೆ ನೀನು ಮುತ್ತು ಕೊಟ್ಟಿರೋ ಹಾಗೆ ಕನಸು ಬಿದ್ದಿತ್ತು. ಆಗ ನಾನು ಕೆನ್ನೆ ಒರೆಸ್ಕೊಂಡಿದ್ದೆ, ಅದಕ್ಕೆ ಕೇಳಿದೆ ಎಂದವ ಅವಳ ಭುಜ ಹಿಡಿದು ಅವಳ ನೆತ್ತಿಗೆ ಚುಂಬಿಸಿದ. ಅದೇನೋ ಹಿತ ಅವಳಿಗೆ ಅವನ ಚುಂಬನ, ಅದೆಷ್ಟೋ ಧೈರ್ಯ ಅವನ ಅಪ್ಪುಗೆ. ನಡಿ ಮನೆಗೆ ಹೋಗೋಣ, ಲೇಟಾಯಿತು ಎನ್ನುತ್ತಾ ತಾನೂ ಮೇಲೆದ್ದು ಅವಳಿಗೆ ಕೈ ಚಾಚಿದ. ಅವನ ಕೈಯಲ್ಲಿ ತನ್ನ ಕೈ ಇಟ್ಟ ಶ್ರೀ ಅವನ ಜೊತೆ ನಡೆದು ಬೈಕಿದ್ದಲ್ಲಿ ಬಂದಳು. ಬೈಕ್ ಹತ್ತಿದ ಇಬ್ಬರು ಮತ್ತೆ ಸಾಕಷ್ಟು ಮಾತನಾಡುತ್ತಾ ಅದೇ ಪಾರ್ಕಿನ ಹತ್ತಿರ ಬಂದರು. ಥ್ಯಾಂಕ್ ಯು ಸೋ ಮಚ್ ಶ್ರೀ, ನೀನಿವತ್ತು ನಾನು ಹೇಳಿದಾಗೆ ಕೇಳಿದ್ದಕ್ಕೆ ಎಂದ ಅವಳು ಕಾರಿನಲ್ಲಿ ಕುಳಿತಾಗ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಮರೆಯೋಕೆ ಆಗದಿರೋ ಖುಷಿನ ನೀವು ಕೊಟ್ಟಿದ್ದೀರಾ ಇವತ್ತು ಎಂದಳು ಖುಷಿಯಿಂದ. ಸರಿ, ಮನೆಗೆ ಹೋಗಿ ಮೊದಲು ನಿನ್ನ ಕೂದಲ ಒಣಗಿಸು, ಮನೆ ಮುಟ್ಟಿದ ಕೂಡಲೇ ನನಗೆ ಕಾಲ್ ಮಾಡು ಎಂದು ಅವಳನ್ನು ಕಳುಹಿಸಿದವ ತನ್ನ ಬೈಕ್ ಹತ್ತಿ ಮನೆಯ ಕಡೆ ನಡೆದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.